ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ಈ ವ್ಲಾಗ್ ಒಳಗೆ ನಾವು ಈಗ ಎಲ್ಲ ನಮ್ಮ ಹುಡುಗರೆಲ್ಲ ಸೇರಿ ಎಲ್ಲಿ ಹೊಂಟಿವಿ ಅಂದ್ರೆ ಕೂಡಲ ಸಂಗಮಕ್ಕೆ ಹೊಂಟಿವಿ. ಅಲ್ಲಿ ನದಿ ಒಳಗೆ ಜಳಕ ಮಾಡಿ ಹಂಗೆ ಅಲ್ಲೆಲ್ಲ ದೇವ್ರ ದರ್ಶನ ತೊಗೋಬೇಕಂತೇಳಿ ನಾವೆಲ್ಲ ಪ್ಲ್ಯಾನ್ ಮಾಡೀವಿ. ಈ ವ್ಲಾಗ್ ಒಳಗೆ ಎಲ್ಲ ಇರ್ತದೆ, ದಯವಿಟ್ಟು ಈ ವ್ಲಾಗ್ ಲಾಸ್ಟ್ವರೆಗೂ ಅಂದ್ರೆ ಕೊನೆವರೆಗೂ ನೋಡ್ರಿ. ಈಗ ನಮ್ಮ ಜೊತೆ ನಮ್ಮ ಆತ್ಮೀಯ ಸ್ನೇಹಿತರು ಸಂತೋಷ್ ಅವರು ಅದಾರ. ಏನು ಹೇಳ್ತೇಪ್ಪ ಇವತ್ತಿನ ದಿವಸ? ಏನು ಏನು ಹೇಳಿ ನಾನು ಪ್ರಯಾಗ್ರಾಜ್ ಅಂದ್ರು ನಿಮ್ಮ ಜೊತೆ ಬರೋಕ್ಕಾಗಲಿಲ್ಲ. ಕೂಡಲ ಸಂಗಮ ಆದ್ರೂ ಹೋಗೋಣ ಅಂತ ಹೇಳ್ಕೊಂಡು ಬಂದ ಒಂದು ಟೈಮ್ ತೊಗೊಂಬಂದ್ರಿ ಮನುಷ್ಯ. ನಮ್ಮೆಲ್ಲ ಈಗ ಆಲ್ರೆಡಿ ಸರ್ ಅದಾರ, ನಮ್ಮ ಕಿರಣ್ ಸರ್ ಆಗಿರ್ಬೋದು, ನಮ್ಮ ಇನ್ನೊಬ್ಬರು ಆತ್ಮೀಯರು ಸರ್ ಹೆಸರೇ ಅವರು ಮೌನವಾಗಿದ್ದಾರೆ. ಯಾಕಂದ್ರೆ ಇವತ್ತು ಮಾತು ಗೋಡಂಬಿ ಮೌನ RMD ಅನ್ನೋ ಥರ ಇಲ್ಲ. ಈಗ ನಮ್ಮ ರವಿ ಅವರು ಕುಡಿಯಾಕ ನೀರು ತರಕ್ಕೆ ಬೇರೆ ಬೇಕಲ್ರಿ. ನೀರಡಿಕೆ ಆದ್ರೆ ನೀರು ಕುಡಿಯಾಕ ಬೇಕಲ್ಲಪ್ಪ. ನದಿ ನೀರು ಕುಡಿಬೋದು. ನದಿ ನೀರು ಕುಡಿಬೋದು. ಅಲ್ಲಿ ಮಟ್ಟ ಹೋಗೋ ಮಟ್ಟ ಏನು ಕುಡಿತೀವಿ ಮತ್ತ? ಹೌದಲ್ಲ, ನಾ ಎಲ್ಲ ಥರ ಡ್ರೈವರ್ ಮಾಡಿ ಈಗ ಇನ್ನೊಂದು ಗ್ರೂಪ್ ನಮ್ದು ಹುಡುಗರು ಬರತ್ತಾರ್ರಿ, ಅವ್ರ ಸಂಬಂಧ ಕಾಯ್ಲಾತೀವಿ. ಈಗ ನಾವು ಏನು ದೋಸ್ತರು ಹೋಗೋ ಟೈಮ್ದಾಗ ಒಂದು ಸ್ವಲ್ಪ ಮಂದಿ ಅಡ್ವಾನ್ಸ್ ಮಂದಿ ಇರ್ತಾರೆ, ಒಂದು ಸ್ವಲ್ಪ ಮಂದಿ ಕಾಯ್ಕೋದು ಕೂತಿರ್ತಾರೆ. ಮುಂಜಾನೆ ನಾವು 5:30 6 ಗಂಟೆಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಈಗ 8 ಆಯ್ತು, ಇನ್ನೂ ಇಲ್ಲೇ ನಾವು ಇಲ್ಲೇ ಅದೀವ್ರಿ. ಕಿರಣ ಸರ್ ನನಗೆ 6 ಗಂಟೆಗೆ ಕಾಲ್ ಮಾಡಿ ಇಲ್ಲೊಂದು ಅಂಗಡಿಯಾಗ ಚೀಲ ತೊಗೊಂಡಿವ್ರಿ, 10 ರೂಪಾಯಿ ಕೊಂದ್ರು, ಒಂದು 5 ತೊಗೊಂಡಿವಿ. ನಮ್ಮ ಅಂಗಡಿಯಾಗ ಒಂದು 4-5 ಇದ್ದು ಅವನು ತೊಗೊಂಡಿವಿ. ಕಟ್ಟೋದು ರೂಢಿ ಐತಿ ನೋಡಿ ನಿನಗೆ. ಮೊದಲು ಕೆಲಸ ಮಾಡಿದ್ವಲ್ಲ. ಏನೇನು ಕಟ್ತಿ? ಗಾನ ಎಲ್ಲ ಕೆಲಸದ ನಮಗದು. ಎಲ್ಲಿ ಹೊಂಟ್ರಿ ಎಲ್ಲರೂ? ಉಪವಾಸ ಮಾಡ್ರಿ ಎಲ್ಲರೂ ಇವತ್ತು? ಈಗ ರೀ ನಾವು ಬಿಜಾಪುರ್ಲಿಂದ ಒಂದು 60-65 ಕಿಲೋಮೀಟರ್ ಬಂದೀವಿ. ಈಗ ಇನ್ನೊಂದು ಗ್ರೂಪ್ ನಮ್ದು ಇಲ್ಲೇ ಐತಿ, ಎಲ್ಲ ಗ್ರೂಪ್ ಅವ್ರದ್ದೊಂದು ಗಾಡಿ ಅಲ್ಲಿ ಐತಿ. ಒಂದು ಸೈಡ್ ತೊಗೊಂಡಿವಿ ಗಾಡಿ, ಒಂದು ಕಬ್ಬಿನ ತೊಗೊಂಡು ಜಸ್ಟ್ ಈಗ ಕೂಡಲ ಸಂಗಮಕ್ಕೆ ಬಂದೀವ್ರಿ. ಎಲ್ಲರೂ ಒಂದೊಂದು ಚೀಲ ತೊಗೊಂಬಂದಿ. ನಾವು ಇಲ್ಲಿ ಸಾಧ್ಯ ಆದಷ್ಟು ನದಿ ದಂಡಿಗೆ ಏನಾದ್ರು ಕಸ ಹೊಲಸಿರ್ತದೆ ಅದನ್ನು ಒಂದು ಅರ್ಧ ತಾಸು ಒಂದು ತಾಸು ಪೂರ್ತಿ ಅದನ್ನು ಸ್ವಚ್ಛ ಮಾಡಿ ನಾವಿಲ್ಲಿ ಜಳಕಾದು ಮಾಡಿ ದೇವ್ರ ದರ್ಶನ ತೊಗೋಬೇಕಂತ ಪ್ಲ್ಯಾನ್ ಮಾಡೀವಿ. ನಮ್ಮೆಲ್ಲ ಗ್ಯಾಂಗ್ ರೆಡಿ ಆಗೈತಿ ಇಲ್ಲಿ. ಎಲ್ಲ ಅರ್ಬಿ ಒಂದೇ ಕಡೆ ಹೋಗೋದು ಬಿಡೋಣ್ರಿ. ಏನು ಸರ ಈಗ ಎಲ್ಲರೂ ಸೇರಿ ಇಷ್ಟು ಚೀಲಗಳನ್ನು ತುಂಬ ಒಂದು ಕಸನ ತುಂಬಿರಿ. ಚೀಲಗಳು ಕಮ್ಮಿದ್ದು ನಮ್ಮ ಕಡೆ ಇಷ್ಟು ತುಂಬೀವಿ. ಜಸ್ಟ್ ಎಲ್ಲರದು ಜಳಕ ಆತ್ರಿ ನಮ್ದೆಲ್ಲ. ಈಗ ಜಳಕ ಆದಮೇಲೆ ಈಗ ದೇವ್ರ ದರ್ಶನಕ್ಕೆ ಹೊಂಟೇವ್ರಿ. ಮಂದಿಗೆಲ್ಲ ಪಾಳ್ಯಕ್ಕೆ ನಿಂತಾರೆ ಇಲ್ಲಿ. ಈಗೇನ್ ನೀವು ನೋಡಾತಿರ್ ನೋಡ್ರಿ, ಇದು ಕೂಡಲ ಸಂಗಮನಾಥ ದೇವಸ್ಥಾನ. ಈ ದೇವಸ್ಥಾನ ಎಲ್ಲಿ ಬರ್ತೈತೆ ಅಂದ್ರೆ ಬಾಗಲಕೋಟ್ ಜಿಲ್ಲೆಯ ಹುನಗುಂದ ತಾಲೂಕಿನ ಆಲ್ಮಟ್ಟಿ ಅಣೆಕಟ್ಟಿನಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿ ಈ ಒಂದು ದೇವಸ್ಥಾನ ಐತ್ರಿ. ನೋಡ್ರಿ, ಇಲ್ಲಿ 2 ನದಿಗಳ ಒಂದು ಸಂಗಮ ಆಗ್ತೈತಿ. ಒಂದು ಕೃಷ್ಣ, ಒಂದು ಮಲಪ್ರಭಾ ನದಿಗಳ ಒಂದು ಸಂಗಮ. ನಮ್ಮ ನೀರಿನ ವ್ಯತ್ಯಾಸ ಗೊತ್ತಾಗ್ತದೆ ನೋಡ್ರಿ. ನೀರಿನ ಬಣ್ಣ 2 ಬೇರೆ ಬೇರೆ ಅದಾವು. ಇದು ಒಂದು ಬೇರೆ ಬಣ್ಣ, ಅದೊಂದು ಬೇರೆ ಬಣ್ಣ ಐತಿ. ಈ ಒಂದು ಜಾಗ ವಿಶ್ವಗುರು ಬಸವಣ್ಣನವರ ಐಕ್ಯ ಸ್ಥಳ ಆಗೈತ್ರಿ.
ಇಲ್ಲಿ ಬಸವಣ್ಣನವರು ತಮ್ಮ ಸಣ್ಣ ವಯಸ್ಸಿನಾಗ ಇಲ್ಲಿಗೆ ಬರ್ತಿದ್ರಂತ್ರಿ. ಈಶಾನ್ಯ ಗುರುಗಳೆಂದು ಖ್ಯಾತರಾಗಿರುವ ಪರಮ ಪೂಜ್ಯ ಜಾತ್ವೇದ್ ಮುನಿಗಳಿಂದ ಶಿಕ್ಷಣ ಮತ್ತು ಮಾರ್ಗದರ್ಶನ ಪಡೆದಿದ್ದರಂತ್ರಿ. ಏನ್ ನೀವು ನೋಡಾತಿರಿ ನೋಡ್ರಿ, ಇದು ಬಸವೇಶ್ವರ ಐಕ್ಯ ಮಂಟಪ. ಇಲ್ಲಿ ಕೆಳಗಡೆಯಿಂದ ಹೋಗ್ಬೇಕು. ಭಾಳ ದಿನ ಆಗಿತ್ತು ನಾನು ಬಂದಿಲ್ಲಿ, ಭಾಳ ದಿನ ಆದ್ಮೇಲೆ ಈಗ ನಾನು ಬಂದೀನಿ. ಈಗ ಹೊಂಟೇವ್ರಿ ಕೆಳಗಡೆ. ನೋಡ್ರಿ, ಒಂದೊಂದು ವಚನವು ಅದ್ಭುತ ವಚನಗಳು ಅದಾವು. ದೇವ್ರ ದರ್ಶನ ಆತ್ರಿ. ಹಂಗೆ ಐಕ್ಯ ಮಂಟಪ ಹತ್ರನೂ ಹೋಗಿ ದರ್ಶನ ತೊಗೊಂಡ್ಬಂದ್ವಿ. ಈಗ ಮತ್ತೆ ಕಾರ್ ಕಡೆ ಹೊಂಟಿವಿ. ಇಲ್ಲಿ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ. ಎಲ್ಲಿ ಹೊಂಟಿವಿ ಸಂತು? ಇಲ್ಲಿ ಈಗ ಮುಂದಿನ ಗಾಡಿ ಮಾಲಕರು ಇವ್ರ ಡ್ರೈವರ್ ಸಾಹೇಬ್ರಲ್ಲಿ ಹೌದಲ್ಲ? ಏನು ಅನ್ಸುತ್ತೆ ಇಲ್ಲಿ ಬರೋಣ? ಭಾಳ ಶಾಂತ ನಿವಾಂತ, ಮನ್ಸಿಗೆ ಒಂಥರ ನೆಮ್ಮದಿ ಸಿಕ್ತು. ಥ್ಯಾಂಕ್ ಯು. ಪ್ರಯಾಗರಾಜ್ ಅಂದ್ರೆ ನಿಮ್ಮ ಜೊತೆ ಬಂದಿಲ್ಲ, ಇವತ್ತು ಪ್ರಯಾಗರಾಜ್ ಹೋಗೋಷ್ಟು ಸಂತೋಷ ಆಯ್ತು ನನಗೆ. ಥ್ಯಾಂಕ್ ಯು. ನೀನು ನಾನು ಉಪವಾಸ ಇಲ್ಲ? ಸಿಟ್ಟು ಬರ್ಲಾತನ? ಹಂಗೇನಿಲ್ಲಪ್ಪ. ನಾವು ದರ್ಶನ ಮುಗಿಸ್ಕೊಂಡು ಮನೆಗೆ ಹೊಂಟಿದ್ದೀವ್ರಿ. ಇಲ್ಲಿ ತಾಯಿ ಮರೋ ಒಬ್ಬರು ಅಮ್ಮ ನಮ್ಮನ್ನ ಗುರುತಿಡಿದು ಕರೆದ್ರಿ, ಮಾತಾಡಿಸಿದ್ರು. ಭಾಳ ಖುಷಿ ಆಯ್ತು. ನೋಡಿದ್ರಿ ಯೂಟ್ಯೂಬ್ದಾಗ? ಈಗ ಚೊಕ್ಕ ಕಂಡೇನು. ಹೌದ್ರಿ, ಈಗ ಚೊಕ್ಕಂಡೀವಿ. ಆರಾಮದಿರಲ್ಲ? ಬಿಜಾಪುರ ರೀ. ಕೂಡಲ ಸಂಗಮ ಒಳಗ ದೇವ್ರ ದರ್ಶನ ಮಾಡ್ಕೊಂಡು ಈಗ ನಾವು ಸೀದಾ ಬಿಜಾಪುರ ಹೊಂಟಿವ್ರಿ. ಬಿಜಾಪುರ್ಗ ಹೋಗೋ ದಾರಿ ಒಳಗ ಯಲಗೂರು ಹನುಮಪ್ಪನ ದೇವಸ್ಥಾನ ಐತಿ. ಭಾಳ ಪ್ರಸಿದ್ಧ ಫೇಮಸ್ ದೇವಸ್ಥಾನ ಐತಿ. ಹಂಗ ಹೋಗೋ ಮುಂದ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಪ್ಲಾನ್ ಮಾಡೀವ್ರಿ. ಈಗ ನಮಗೆ ಅಲ್ಲಿ ಕೂಡಲ ಸಂಗಮ ಒಳಗೆ ನಮ್ಮ ಇನ್ನೊಬ್ರು ಆತ್ಮೀಯರು, ನಮ್ಮ ಮಾಂತ್ಯ ಸರ್ ಸಿಕ್ಕರು. ನಾವು ಅಲ್ಲಿ ಸ್ವಚ್ಛತೆ ಕಾರ್ಯಕ್ರಮದಾಗ ಇದ್ವಿ. ಅವರು ಇವತ್ತು ಶಿವರಾತ್ರಿ ಇರೋದ್ರಿಂದ ಅವರು ಇವತ್ತು ಕೂಡಲ ಸಂಗಮಕ್ಕೆ ಬಂದಿದ್ರು. ಅವ್ರದ್ದೆಲ್ಲ ಜಳಕ ದೇವ್ರ ದರ್ಶನ ಆಗಿತ್ತು. ಬಂದರು ನಮ್ಮ ಜೊತೆ. ಆ ಒಂದು ಸೇವಾ ಕಾರ್ಯದಲ್ಲಿ ಭಾಗಿಯಾದ್ರು. ಒಂದು ಖುಷಿ ಆಯ್ತು. ಎಲ್ಲರದು ಒಂದೊಂದು ಹಣೆ ಬರದಾಗ ಬರ್ದಿರ್ತೈತಿ ಎಲ್ಲೆಲ್ಲಿ ಏನೇನು ಸೇವಾ ಮಾಡ್ಬೇಕು ಅನ್ನೋಂಥದ್ದು. ಅದು ಆತ್ರಿ. ಇವತ್ತು ಹೆಂಗ ಅನಿಸ್ರಿ ಸರ? ಚಲೋ ಅನಿಸ್ತು. ಸ್ವಲ್ಪ ಜೋರು ಮಾತಾಡ್ಬೇಕು ನೀವು. ಚಲೋ ಅನಿಸ್ತು ಸರ. ಖುಷಿ ಅನಿಸ್ತು. ಸೇವಾ ಸಿಕ್ಕಿದ್ ನಮಗೂ ಪುಣ್ಯ ಅಂತೀವಿ. ಎಲ್ಲರದು ತಿಳಿಯಾಗಿ ಬರ್ದಿರ್ತದ. ಅದು ಯಾರ್ಯಾರು ಏನೇನು ಮಾಡ್ಬೇಕು ಆ ದೇವ್ರು ಅದನ್ನ ಮಾಡಿಸ್ತಾನ. ಇವತ್ತು ನಾವು ಮಹಾಶಿವರಾತ್ರಿ ಇರೋದ್ರಿಂದ ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಕೂಡಲ ಸಂಗಮಕ್ಕೆ ಬಂದೀವಿ. ಏನೋ ನಮ್ದು 2-3 ಮಂದಿ ದೋಸ್ತರು ಇದಕ್ಕೆ ಬಂದಿದ್ದಿಲ್ಲ, ಎಲ್ಲಿ ಮಹಾಕುಂಭಕ್ಕೆ ಬಂದಿದ್ದಿಲ್ಲ. ಅವರು ಬರೋವಂಥ ಇತ್ತು ಕರೆ ಅವ್ರದ್ದು ಶಾಲೆ ಒಳಗೆ ಕೆಲಸ ಇತ್ತು. ಯಾಕಪ್ಪ? ನಿಜ ನಿಜ ನಿಜ. ಅದಕ್ಕೆ ಕೂಡಲ ಸಂಗಮ ಬಂದೀವಿ. ಇಲ್ಲೂ ಸಹ ಭಾಳ ಆನಂದ ಆಯ್ತು. 2 ನದಿಗಳ ಒಂದು ಸಂಗಮ ಆಗತ್ತೆ. ಇಲ್ಲೂ ಪವಿತ್ರ ಒಂದು ಸ್ನಾನ ಆಯ್ತು. ಈಗ ನದಿ ಜಳಕಕ್ಕೆ ಬಂದಿರ್ತೀವಿ ಅಂದಮೇಲೆ ಒಂದು ತಾಸು ಸ್ವಲ್ಪ ನದಿ ದಂಡಿಗೆ ಏನೇನು ಕಸಗಳು ಇರ್ತೈತಿ ಅದನ್ನು ಸ್ವಚ್ಛ ಮಾಡಿ ಹೋಗ್ಬೇಕಂತ ನಾವು ಅದು ವಿಚಾರ ಮಾಡಿ ಬಂದಿದ್ವಿ. ಎಲ್ಲರೂ ಒಂದು ಚೀಲ ತೊಗೊಂಬಂದಿದ್ವಿ, ಹಿಟ್ಟಿನ ಚೀಲ. ಎಲ್ಲನೂ ಅದನ್ನು ಸ್ವಚ್ಛ ಮಾಡಿ ಒಂದು ತಾಸಾಗ ಎಷ್ಟಾಗತ್ತೆ ಅಷ್ಟು ಸ್ವಚ್ಛ ಮಾಡಿ ನಾವು ಜಳಕ ಮುಗಿಸ್ಕೊಂಡು ದೇವ್ರ ದರ್ಶನ ತೊಗೊಂಡು ಈಗ ಯಲಗೂರು ಹನುಮಪ್ಪನ ದೇವಸ್ಥಾನಕ್ಕೆ ಹೊಂಟಿವ್ರಿ. ಕೂಡಲ ಸಂಗಮ ದರ್ಶನ ಆದಮೇಲೆ ಈಗ ನಾವು ಯಲಗೂರು ಹನುಮಪ್ಪನ ದರ್ಶನ ತೊಳಕ್ಕೆ ಬಂದೀವ್ರಿ. ಇದು ಯಲಗೂರು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ರಿ. ಒಳಗಡೆ ಹಿಂಗೈತಿ. ಭಾಳ ಪ್ರಸಿದ್ಧ, ಭಾಳ ಫೇಮಸ್ ದೇವಸ್ಥಾನ ಇದೆ. ನಾನು ಭಾಳ ದಿನ ಆಗಿತ್ತು ಬಂದಿದ್ದಿಲ್ಲ. ಇವತ್ತು ಕೂಡಲ ಸಂಗಮಕ್ಕೆ ಬಂದಿದ್ವಿ. ಹಂಗೆ ಹೋಗೋ ದಾರಿ ಆಗೈತೆ ಅಂಥೇಳಿ ದೇವ್ರ ದರ್ಶನ ತೊಗೊಂಡು ಈಗ ಮತ್ತೆ ಬಿಜಾಪುರಕ್ಕೆ ಹೊಂಟೀವ್ರಿ. ಹಂಗೆ ಈಗ ಬಾಗೇವಾಡಿಗೆ ಹೋಗ್ಬೇಕಂತೈತಿ. ಅಲ್ಲಿಯೂ ದೇವ್ರ ದರ್ಶನ ತೊಗೊಂಡು ಬಿಜಾಪುರ ಹೋಗೋ ಪ್ಲ್ಯಾನ್ ಐತಿ. ನಮ್ಮೆಲ್ಲ ಗ್ಯಾಂಗ ಇಲ್ಲಿ ಪ್ರತಿಶ್ವರ ಯಾರು ಬರ್ತಾರೆ ಬಿಜಾಪುರ? ಇಲ್ಲಿ ಇಲ್ರಿ ಸರ್, ಇವತ್ತು ಬಂದಿವಿ ಸರ್. ಶಿವರಾತ್ರಿ ಐತಂದು ನೀವ್ರಿ ವಾರಕ್ಕೆ ಅನ್ಸತಿ? ಇಲ್ರಿ ಹಂಗೇನಿಲ್ರಿ, ಶಿವರಾತ್ರಿ ಅಂತ ಇವತ್ತು ಬಂದಿರಲ್ಲ. ನೀವು ಸರ? ದಿನ ಫಿಕ್ಸ್ ನಾವು ನಿಮ್ಮ ಜೊತೆ ಬಂದಿರಿ. ಇವತ್ತಲ್ರಿ ದಿನ ಬರ್ತೀರಿ? ಬಾಗೇವಾಡಿ ದಿನ ಅಣ್ಣ ನಾನು ಬಿಟ್ಬಿಡಣ್ಣ. ಪಾಪಿ ಅಲ್ಲ, ಎಲ್ಲರೂ ಉಪವಾಸ ಮಾಡ್ಯಾರ. ನಾವು ಹೋಗುದಿಲ್ರಿ, ಎಲ್ಲರೂ ಉಪವಾಸ ಮಾಡ್ಯಾರ.
ಇವ್ರು ಪೂರಾ ನಿರಾಕಾರ. ಈಗ ಸಂಜೆ ಮಠ ಇವರು ಈ ಯಲಗೂರು ಆಂಜನೇಯ ಸ್ವಾಮಿ ದೇವಸ್ಥಾನದ ಏನು ಇತಿಹಾಸ ಅಣ್ಣ? ಹನುಮಂತರ ಗುಡಿ ಐತೆ ಸರ್ ಇಲ್ಲಿ, ಅದಕ್ಕೆ ಅದು ಐತಿ ಬಂದೀವಿ ಮುಂದೆ. ಈಗ ಯಲಗೂರು ಹನುಮಪ್ಪನ ದರ್ಶನ ತಗೊಂಡ ಮೇಲೆ ನಾವು ಈಗ ಸೀದಾ ಬಂದಿದ್ದೆ ಎಲ್ಲಿಪ್ಪ ಅಂದ್ರೆ ಬಾಗೇವಾಡಿ ವಿಶ್ವ ಗುರು ಬಸವಣ್ಣನವರ ಜನ್ಮಭೂಮಿ ಬಸವಣ್ಣ ಬಾಗೇವಾಡಿಗೆ ಬಂದೇವ್ರಿ. ಇಲ್ಲಿ ಬಸವಣ್ಣನವರ ಒಂದು ದರ್ಶನ ತಗೊಂಡು ಮತ್ತೆ ಇಲ್ಲಿಂದ ನಾವು ಸೀದಾ ಬಿಜಾಪುರಿಗೆ ಹೋಗ್ತೀವ್ರಿ. ಅಂದ್ರೆ ಮಹಾಶಿವರಾತ್ರಿ ಒಂದು ಕಂಪ್ಲೀಟ್ ಆಗಿಬಿಡ್ತೈತಿ ಇವತ್ತು. ಅಂದ್ರೆ ಫಸ್ಟ್ ಈಗ ನಾವು ಕೂಡಲ ಸಂಗಮ ಹೋದ್ವಿ, ಆಮೇಲೆ ಯಲಗೂರು ಆಂಜನೇಯ ಸ್ವಾಮಿ ದರ್ಶನ ಆಯ್ತು. ಈಗ ಬಾಗೇವಾಡಿಗೆ ಬಂದೀವಿ, ವಿಶ್ವಗುರು ಬಸವಣ್ಣನವರ ಜನ್ಮಭೂಮಿ. ಈಗ ಆಲ್ಮೋಸ್ಟ್ ಬಂದೇವ್ರಿ. ಇಲ್ಲಿ ನೋಡ್ರಿ ಸರ್ಕಲ್ ಕಾಣತ್ತೆ ನಿಮ್ಗೆ. ಬಸವನ ಬಾಗೇವಾಡಿ ಒಳಗೆ ಶ್ರೀ ಬಸವೇಶ್ವರ ದೇವಸ್ಥಾನ ನೋಡ್ರಿ. ಅದ ಸಿಕ್ಕಾಪಟ್ಟೆ ಬಿಸಿಲು ಐತಿ, ಕಾಲು ಸುಟ್ಲತ್ತವ್ರೆ. ಈಗ ಬಾಗೇವಾಡಿ ಒಳಗೆ ಇರುವಂಥದ್ದು ಬಸವ ಸ್ಮಾರಕ ನೋಡಕ್ಕೆ ಬಂದಿವ್ರಿ. ಒಳಗಡೆ ನಾನು ಫಸ್ಟ್ ಟೈಮ್ ಬಂದಿದ್ದೆ, ಇಲ್ಲಿ ಬಂದಿದ್ದಿಲ್ಲ. ಇಲ್ಲಿ ನಮ್ಮ ಸ್ನೇಹಿತರು ಬಾರಿ ಇದು ಸ್ಮಾರಕ ಐತಿ ಇಲ್ಲೊಂದು ನೋಡ್ಕೊಂಡು ಹೋಗ್ಲಾತಿರಂತಂದರು. ಇಲ್ಲಿ ಮಠ ರಗಡ್ ಸತಿ ಬಂದಿರ್ತೀವಿ, ಬಟ್ ಅಲ್ಲಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಷ್ಟೇ ಮನೆಗೆ ಹೋಗಿರ್ತೀವಿ. ಈ ಸ್ಮಾರಕ ನಾನು ಇಲ್ಲಿವರೆಗೂ ಬಂದಿಲ್ಲ, ಫಸ್ಟ್ ಟೈಮ್ ಹೊಂಟಿದ್ವಿ. ಒಳಗಡೆ ಹೊಂಟಿವ್ರಿ, ನೋಡೋಣ ಹೆಂಗಿರ್ತೈತಿ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ.
ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕೆ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕೆ ಮಾಲೆ ಬಿಲ್ಪತ್ರೆ ತುಳಿಸಿದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವನ್ನ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ನಾವು ಬಸವನ ಬಾಗೇವಾಡಿಗೆ ಬಂದಿದ್ವಿ. ನಮ್ಮ ಸ್ನೇಹಿತರು ಅಣ್ಣಾರು ನಮಗೆ ಸ್ಮಾರಕ ಕರ್ಕೊಂಬಂದು ತೋರಿಸಿದ್ರು, ಬಸವ ಸ್ಮಾರಕ ಇದು ನೋಡಿ ಬರ್ರಿ ಅಂಥೇಳಿ. ಥ್ಯಾಂಕ್ಸ್ ಅಣ್ಣ, ಕರ್ಕೊಂಬಂದಿದ್ದಕ್ಕೆ. ಹಂಗೆ ಸ್ವಲ್ಪ ನಮಗೆ ಅದು ಇದು ತಿನ್ನಿಸಿದ್ರು, ಕುಡಿಸಿದ್ರು. ಥ್ಯಾಂಕ್ ಯು ಅಣ್ಣ. ಬಂದಿದ್ವಿ ಈ ಒಂದು ಜಾಗಕ್ಕೆ. ಯಾರಾದರೂ ಬಾಗೇವಾಡಿಗೆ ಬಂದಿದ್ರಂತ ದಯವಿಟ್ಟು ಈ ಒಂದು ಜಾಗಕ್ಕೆ ಭೇಟಿ ಕೊಡ್ರಿ. ಭಾಳ ಚಲೋ ಐತಿ ಇಲ್ಲೆಲ್ಲ. ಇದೆಲ್ಲ ಬಸವಣ್ಣನವ್ರದ್ದೊಂದು ಇತಿಹಾಸ ಸಂಕ್ಷಿಪ್ತವಾಗಿ ತಿಳಿಸುವಂಥದ್ದೊಂದು ಪ್ರಯತ್ನ ಮಾಡ್ಯಾರ. ಹಂಗೆ ಇಲ್ಲಿ ನಾವು ದರ್ಶನ ಎಲ್ಲ ತೊಗೊಂಡ್ವಿ. ಹಂಗೆ ನಮ್ಮ ಸ್ನೇಹಿತರು, ನಮ್ಮ ಸಂತೋಷ್ ಚವಾಣ್ ಅಂಥೇಳಿ, ಇವ್ರದ್ದೊಂದು ಇದು ಐತಿ, ಏನೋ ಇನ್ಸ್ಟಾಗ್ರಾಮ್ ಪೇಜ್ ಐತಿ, ಯೂಟ್ಯೂಬ್ ಐತಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಒಳ್ಳೆ ಹಾಡನ್ನು ಹಾಡಿದ್ರು. ಒಂದು ಎಕೋ ವೈಬ್ ಬರ್ಲಾತಿತ್ತು ಇಲ್ಲಿ, ಅದಕ್ಕೆ ಒಂದು ಹಾಡ ಹಾಡಿದ್ರು. ಚಲೋ ಐತಪ್ಪ ನಿಂದರಿ. ಒಳ್ಳೆ ಭವಿಷ್ಯ ಐತಿ ನಿನಗೆ. ಇನ್ನೊಂದು ಹಾಡ್ತಿ? ಗಮ ಪನಿ ಸಾ ನಿದಪ ನಿದ ಪದ ಮಪ ಗಮ ಪ ಮಗರಿ ಸ ಗಮ. ನೀವು ಬಾಗೇವಾಡಿಗೆ ಬಂದ್ರಂದ್ರೆ ಬಸವೇಶ್ವರ ದೇವಸ್ಥಾನಕ್ಕೆ ಹೋದ್ಮೇಲೆ ಈ ಒಂದು ಜಾಗಕ್ಕೆ ಬರ್ರಿ. ಬಸವ ಸ್ಮಾರಕ ಎಲ್ಲಿ ಐತೆ ಅಂತ ನೀವು ಯಾರಿಗಾದ್ರೂ ಕೇಳಿದ್ರು ನಿಮಗೆ ಈ ಒಂದು ಅಡ್ರೆಸ್ ಹೇಳ್ತಾರೆ. ನನಗೆ ಇದು ಅಡ್ರೆಸ್ ಎಲ್ಲಿ ಬರ್ತದೆ ಅಷ್ಟು ಗೊತ್ತಿಲ್ಲ. ಅದಕ್ಕೆ ಸುಮ್ಮನೆ ಇಲ್ಲಿ ಯಾರಿಗೆ ನೀವು ಕೇಳಿದ್ರು ಈ ಒಂದು ಜಾಗ ಅವ್ರು ನಿಮ್ಗೆ ತೋರಿಸ್ತಾರೆ. ಈ ಒಂದು ಜಾಗಕ್ಕೆ ಬಂದು ಹೋಗ್ರಿ. ಕೆಳಗಡೆ ಲೈಬ್ರರಿನೂ ಐತಂತ, ನೀವು ಅಲ್ಲೂ ಭೇಟಿ ಕೊಡ್ಬೋದು. ಬಟ್ ಈಗ ಟೈಮ್ ಆಗೈತಿ, ಅದು ಈಗ ಸದ್ಯ ಕ್ಲೋಸ್ ಮಾಡ್ಯಾರ್ರಿ. ನಾವು ಮತ್ತೊಮ್ಮೆ ಬಂದಾಗ ಈ ಒಂದು ಜಾಗ ತೋರಿಸ್ತೀವಂತ್ರಿ. ಯಲಗೂರು ಆಂಜನೇಯ ಸ್ವಾಮಿ ದರ್ಶನ ತಗೊಂಡು ಅಲ್ಲಿಂದ ನಾವು ಸೀದಾ ಬಾಗೇವಾಡಿಗೆ ಬಂದಿವಿ. ಬಾಗೇವಾಡಿಯಲ್ಲಿ ವಿಶ್ವಗುರು ಬಸವಣ್ಣನವರ ಜನ್ಮಭೂಮಿಗೆ ಹೋಗಿ ಅಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಶೀರ್ವಾದ ತೊಗೊಂಡು ಅಲ್ಲಿಂದ ಒಂದು ವಿಶೇಷವಾದ ಒಂದು ಜಾಗ ಐತ್ರಿ ಬಾಗೇವಾಡಿ ಒಳಗೆ. ಅಲ್ಲಿ ಇರುವಂಥ ನಮ್ಮ ಸ್ನೇಹಿತರು ಹೇಳ್ಕೊಟ್ರು. ಅಂದ್ರೆ ಅವ್ರು ಹೇಳಿದ್ರಿ, ಅಂದ್ರೆ ಬಸವ ಸ್ಮಾರಕ ಐತಿ, ದಯವಿಟ್ಟು ಅಲ್ಲಿ ಒಂದ್ಸತಿ ಹೋಗಿ ಬರ್ರಿ ನೀವು ಅಂತೇಳಿ. ಅಲ್ಲಿ ಹೋಗಿದ್ವಿ. ಅದರದ್ದು ಇತಿಹಾಸ ನನಗೆ ಗೊತ್ತಿಲ್ಲ ಆ ಜಾಗದ್ದು. ಬಟ್ ಅಲ್ಲಿ ಒಂದು ಹಾಲ್ ಮಾಡ್ಯಾರ, ಮತ್ತು ಒಂದು ಮ್ಯೂಸಿಯಂ ಥರ ಮಾಡಿ, ಒಂದು ಲೈಬ್ರರಿ ಥರ ಮಾಡ್ಯಾರ. ಅಲ್ಲಿ ಹೋದ್ಮೇಲೆ ಒಂದು ಸಂಕ್ಷಿಪ್ತ ಬಸವಣ್ಣನವರ ಒಂದು ಇತಿಹಾಸ, ಅವು ಚಿತ್ರಗಳನ್ನು ಎಲ್ಲ ಅಲ್ಲಿ ಹಾಕ್ಯಾರ. ಅಲ್ಲಿ ಯಾರ ಬಂದ್ರು ಅಲ್ಲಿ ಒಂದು ಬಂದು ಹೋಗ್ರಿ. ಅದೊಂದು ಜಾಗ ಬಹಳ ಚಲೋ ಐತಿ ಬಸವನ ಬಾಗೇವಾಡಿ ಒಳಗೆ. ಇವತ್ತು ಮಹಾಶಿವರಾತ್ರಿ ಇರೋದ್ರಿಂದ ನಾವೇನು ಮಾಡಿದೀವಿ ಅಂದ್ರೆ ಕೂಡಲ ಸಂಗಮಕ್ಕೆ ಬಂದಿವಿ, ದೇವ್ರ ದರ್ಶನ ತೊಗೊಂಡಿವಿ. ಒಂದು ಮನುಷ್ಯಗೆ ನಾವು ಖುಷಿ ಕೊಡ್ತೀರಿ. ಇವತ್ತು ಶಿವರಾತ್ರಿ ನಮ್ದೊಂದು ಯಶಸ್ವಿ ಆಗೈತೆ ಅಂತೇಳಿ ನಾವು ಅನ್ಕೊಂಡಿವಿ. ನೀವು ಇವತ್ತು ಮಹಾಶಿವರಾತ್ರಿ ಯಾವ ರೀತಿ ಆಚರಣೆ ಮಾಡ್ರಿ ಅನ್ನೋಂಥದ್ದು ಕಮೆಂಟ್ ಮಾಡ್ರಿ. ಇವತ್ತು ಕೂಡಲ ಸಂಗಮಕ್ಕೆ ನಾವು ಬಂದೀವಿ. ನನಗೆ ವೈಯಕ್ತಿಕ ಭಾಳ ಖುಷಿ ಕೊಡ್ತು. ಅಲ್ಲಿ ಒಂದು ನಮ್ಮ ಕೈಲಾದಷ್ಟು ಒಂದು ಸಣ್ಣ ಸೇವೆ ಮಾಡಿವಿ. ಒಂದು ಈ ವ್ಲಾಗ್ದಾಗ ನಾನು ಹೇಳುವಂಥದ್ದು ಏನಂದ್ರೆ, ನೀವು ಯಾವುದೇ ಒಂದು ಪವಿತ್ರವಾದ ನದಿಗಳಿಗೆ ನೀವು ಸ್ನಾನ ಮಾಡಕ್ಕಂತ ಹೋಗಿರ್ತೀರಿ, ದಯವಿಟ್ಟು ನಿಮ್ಮ ಬಟ್ಟೆ ಬರೆಗಳನ್ನು ಹೋಗಿ ಆ ಡಸ್ಟ್ಬಿನ್ದಾಗ ಹಾಕ್ರಿ. ನೀವು ಆ ಒಂದು ನದಿ ಒಳಗೆ ಜಳಕ ಮಾಡಿ ಅಲ್ಲೇ ಅದನ್ನ ದಂಡಿಗೆ ಅಲ್ಲಿ ಒಗೆದು ಬರುವಂಥದ್ದು ದಯವಿಟ್ಟು ಮಾಡಕ್ಕೆ ಹೋಗ್ಬಿಟ್ರಿ. ಅದು ಅಲ್ಲೇ ಡಸ್ಟ್ಬಿನ್ ಇರ್ತಾವೆ, ಹಾಕ್ರಿ. ಕೆಲವೊಂದು ಸತಿ ಮರ್ತಿರ್ತೀರಿ, ಆ ಥರದ್ದು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಒಂದು ರಿಕ್ವೆಸ್ಟ್ ರೀ, ಮತ್ತೇನಿಲ್ಲ. ಆದರೆ ಇವತ್ತು ನನಗೆ ವೈಯಕ್ತಿಕ ಭಾಳ ಖುಷಿ ಕೊಡ್ತು. ಇಲ್ಲಿ ಈ ಒಂದು ಜಾಗಗಳಿಗೆ ನಾನು ಭೇಟಿ ಕೊಟ್ಟಿದ್ದು. ನಮ್ಮದು ಬಿಜಾಪುರದಿಂದ ಹತ್ತಿರ ಇದೆ. ನೀವು ಈ ಕಡೆ ಭಾಗದಾಗ ಏನಾರ ಬಂದಿದ್ರೆ ಅಥವಾ ಈ ಕಡೆ ಏನೋ ಸುತ್ತಮುತ್ತ ಏನಾರ ಇದ್ರೆ ದಯವಿಟ್ಟು ಈ ಥರದ ಜಾಗಗಳಿಗೆ ಭೇಟಿ ಕೊಡ್ರಿ ಅನ್ನೋಂಥದ್ದು ಒಂದು ಅಷ್ಟೇ ರೀ ನಮ್ಮದು ವಿಚಾರ. ಇವತ್ತು ನಮ್ಮ ಸ್ನೇಹಿತರೆಲ್ಲ ಬಂದಿದ್ರು, ಅವ್ರ ಅಭಿಪ್ರಾಯ ಕೇಳೋಣ. ಒಂದು ಗಾಡಿ ಅಂತೂ ಆಲ್ರೆಡಿ ಮುಂದೆ ಹೋಗೈತಿ. ನಿಮ್ಗೆ ಹೆಂಗೆ ಅನ್ಸಪ್ಪ ಸಂತೋಷ್ ಅವ್ರಿ? ಇವತ್ತು ಪ್ರತಿ ವರ್ಷ ಮಹಾಶಿವರಾತ್ರಿ ದಿವಸ ನಾನು ಲಾಸ್ಟ್ ಟೈಮ್ ಕೂಡಲ ಸಂಘಕ್ಕೆ ಹೋಗಿದ್ದೆ. ಬಟ್ ಈ ಸರ್ತಿ ಎಲ್ಲ ಸ್ನೇಹಿತರ ಜೊತೆ ಆಯ್ತು, ನಮ್ಮ ಸಂಘದ ವತಿಯಿಂದ ಸೇವೆ ಮಾಡೋದಾಯ್ತು, ತುಂಬಾ ನೆಮ್ಮದಿ ಕೊಡ್ತು. ಪುಣ್ಯ ಮಾಡಿರ್ಬೇಕಾಗ ನಾವು ಪುಣ್ಯ ಮಾಡಿವಿ ಅಂತ ಅನಿಸ್ತೀವಿ ನಾವು. ಅಲ್ಲ, ಕಳೆದ ಬಾರಿ ನಾನು ಕೂಡಲ ಸಂಗಮಕ್ಕೆ ಹೋಗಿದ್ದೆ ಅಂತ, ಈ ಬಾರಿ ಮತ್ತೆ ಕೂಡಲ ಸಂಗಮ. ಆದ್ರೆ ಆ ಮಾತಿನ ದಾಟಿ ಆಗಿತ್ತಂದ್ರ ಓದೋದೇನೋ ಬೇರೆ ಕಡೆ, ಈಗ ಒಂದು ಬೇರೆ ಕಡೆ. ಕೂಡಲ ಸಂಗಮ ಹೋದಾಗ ಏನೋ ಬೇರೆದವ್ರ ಜೊತೆ ಹೋಗಿದೀವಿ. ಓ, ಯಾರವ್ರು?
ಯಾರೋ ಕತೆ ಕೇಳಕ್ ಹೋಗ್ಬಿಡಿ ಈಗ. ಜಾಸ್ತಿ ಅಂತದೇನು ಕೇಳ್ಬೇಡ್ರಿ, ಒಟ್ಟು ಅವ್ರು ಬಂದಿದ್ದು ಅಷ್ಟೇ ನಾವು ಮಾತಾಡೋದು. ಹೌದೌದು. So, ಈ ಸರ್ತಿ ನಮ್ಮೆಲ್ಲ ಸ್ನೇಹಿತರ ಜೊತೆ ಹಾ. ಟೀಮ್ ಜೊತೆ ಅಲ್ಲಿ ಮಾಡಿದಂತ ಕೆಲಸ ಒಂದು ನೆಮ್ಮದಿ ಕೊಡ್ತು. ಖುಷಿ ಕೊಡ್ತಾರ. ನಿಂಗೆ ಹೆಂಗ ಬರವಿ? ನಮಗೆ ಫುಲ್ ಖುಷಿ ಆಯ್ತನ. ತುಂಬಾ ದಿನಗಳ ನಂತರ ಅಲ್ಲಿ ಕುಳ ಸಂಘಕ್ಕೆ ಹೋಗಿದ್ದೆ. ಒಂದು 8 ವರ್ಷ ಆಗಿತ್ತು ಹೋಗ್ಲಾರ ನಾನು. ಹೌದಾ? ಹೋಗಿ ಖುಷಿ ಆಯ್ತು. ಅಲ್ಲಿ ಕೆಲಸ ಮಾಡಿದ್ದು ಇನ್ನೂ ಸ್ವಲ್ಪ ಖುಷಿ ಆಯ್ತು. ನೀವ್ ಮಾತಾಡ್ದು ನಮಗ್ ಭಾಳ ಖುಷಿ ಆಯ್ತು. ಈಗ ನಿಮ್ಗೆ ಹೆಂಗ್ ಖುಷಿ ಆಯ್ತು? ನಮಗೂ ಫುಲ್ ಸಂತೋಷ ಆಯ್ತ್ರಿ. ಅಚಾನಕ್ ಆಯ್ತಿದ್ದು. ಖುಷಿ ಅಲ್ಲಿ ನಿಮ್ಗೆ ಸಂತೋಷ ಆಯ್ತು? ಇಲ್ರಿ ನಾ ಒಬ್ಬನೇ ಬಂದಿದ್ದೆ ಕೂಡಲ ಸಂಘಕ್ಕೆ, ನೀವು ಬಂದಿದ್ ನನ್ಗೆ ಗೊತ್ತಿರ್ಲಿಲ್ಲ. ಹಾ ಹಾ. ಅಚಾನಕ್ ಅಲ್ಲಿ ಬರೋಣ ದೇವ್ರ ನೋಡ್ರಿ, ಆ ದೇವ್ರ ನಮ್ಮನ್ನ ಕೂಡಿಸ್ತಾನ. ಪಾಪ ಇವ್ರು ಯಾವ್ದೋ ಒಂದ್ ಕೆಲ್ಸಕ್ಕೆ ಬಂದಿದ್ರು, ಅಲ್ಲಿ ನಮ್ ಕೂಡ ಸೇವೆಕ ಅವ್ರು ಜಾಯ್ನ್ ಆದ್ರು. ಅದೇ ನಾವು ಇವ್ರ ಸ್ನೇಹಿತರಿಗೆ ರಿಕ್ವೆಸ್ಟ್ ಮಾಡಿದೀವಿ. ಅದೇ ಅವ್ರು ಇನ್ನೊಬ್ರು ಬೇಡ್ರಿ, ಅವ್ರೆಲ್ಲೋ ದೇವ್ರ ಬೇರೆ ಕಡೆ ಹೋಗ್ಯಾರ. ಸರ್ ನಿಮ್ಗೆ ಹೆಂಗ ಸರ್? ಕಿರಣ್ ಸರ್ ಆನಂದ ಆಯ್ತ್ರಿ. ಆನಂದ ಆಯ್ತು ಸರ್. ಗಾಡಿ ಹೊಡ್ಯಾತಾರ, ಅವ್ರಿಗೆ ಮಾತಾಡೋದು ತಪ್ಪಾಕೈತಿ. ಸರ್ ನಿಮ್ಗೂ ಆನಂದ ಆಗೈತೆ ಅಂತ ಅನ್ಕೋತೀವಿ ನಾವು. ಬಿಡು ಸರ್. ಈ ವ್ಲಾಗ್ ಯಾರ್ಯಾರು ನೋಡತ್ರಿ, ಎಲ್ಲರಿಗೂ ಆ ಪರಮಾತ್ಮ ಆರೋಗ್ಯ ಆಯಸ್ಸು ದುನ್ಯಾದ ಒಟ್ಟು ರೊಕ್ಕ ಕೊಟ್ಟು ಕಾಪಾಡ್ಲಿ ಅಂತೇಳಿ ನಾನು ಆ ಪರಮಾತ್ಮರ ಹತ್ರ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೇದು ಮಾಡ್ಲಿ. ಎಲ್ರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಎಲ್ಲರಿಗೂ ಈ ವ್ಲಾಗ್ ಯಾರು ನೋಡತ್ರಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ಶಿವರಾತ್ರಿ ಯಾವ ರೀತಿ ನೀವು ನಿಮ್ಮ ಕುಟುಂಬ ಜೊತೆ ಅಥವಾ ನಿಮ್ಮ ಸ್ನೇಹಿತರ ಜೊತೆ ಕಳೆದಿರ ಅನ್ನೋಂಥದ್ದು ಒಂದು ಸಣ್ಣದಾಗಿ ಒಂದು ಕಮೆಂಟ್ ಹಾಕ್ರಿ. ಈ ವ್ಲಾಗ್ ಇಲ್ಲಿ ಮಟ್ಟ ಯಾರು ನೋಡಿದ್ರಿ ಎಲ್ಲರಿಗೂ ಧನ್ಯವಾದಗಳು. ಈ ವ್ಲಾಗ್ದಾಗ ಏನ್ರ ಹೆಚ್ಚು ಕಮ್ಮಿ ಆಗಿದ್ರ ದಯವಿಟ್ಟು ಹೊಟ್ಟೆಗೆ ಹಾಕೋರಿ ಅಷ್ಟೇ. ನಮಸ್ಕಾರ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್.